ವಧು ಬೇಕಾಗಿದೆ. ಉಷಾ ನವರತ್ನ ರಾಮ್ರವರ ಕಾದಂಬರಿ. ಸರ್ವೋತ್ತಮ್ ಶಚಿಯನ್ನು ಹೊಗಳಿದಾಗ, ಸೊ ನೀವು ಅವಳನ್ನ ಮೆಚ್ಚಿದೀರಿ ಅಂತ ಆಯ್ತಲ್ಲ. ರಿಮ್ಜಿಮ್ ರೇಗಿದಳು. ಅಮ್ಮ ತಾಯಿ, ಕೈ ಮುಗಿತೀನಿ, ರಾಂಗ್ ಟ್ರ್ಯಾಕ್ ಮೇಲೆ ರೈಲ್ ಬಿಡ್ಬೇಡಿ, ಹೇಳ್ದಷ್ಟು ಮಾಡಿ ಉಪಕಾರ ಮಾಡಿ. ನರೋತ್ತಮ್ ಕ್ಯಾಲ್ಕುಲೇಟರ್ ಹಿಡಿದೇ ಬಂದ. ಏನೋ ಇದು ನಿನ್ ನಾಟಕ? ನರು, ನಿನ್ ರಿಮ್ಜಿಮ್ಗೆ ಎಲ್ಲ ತಮಾಷೆಯಾಗೋಗಿದೆ. ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡೋ ಕೇಳು. ಏನದು ನಿನ್ ಪ್ರವರ? ಸರ್ವೋತ್ತಮ್ ಮತ್ತೆ ಎಲ್ಲ ನರೋತ್ತಮ್ಗೆ ವಿವರಿಸಿದ. ಛೆ, ಯಾಕ್ರೋ ಆ ಹುಡ್ಗಿನ ಇದಕ್ಕೆಲ್ಲ ಎಳಿತೀರಾ? ನಂಗೂ ಯಾಕೋ ಆ ಹುಡ್ಗಿನ ಇನ್ವಾಲ್ವ್ ಮಾಡೋದು ಇಷ್ಟ ಇಲ್ಲ. ಒಂದ್ ವೇಳೆ ಅವಳು ಪುರುಷೋತ್ತಮ್ ನಿಜವಾಗ್ಲೂ ಪ್ರೀತಿಸೋಕ್ ಪ್ರಾರಂಭಿಸ್ಬಿಟ್ಟು ಅವ್ನ್ ಬೆತ್ತಿಂದೆ ಹೋದ್ರೆ ಇವಳು ಆತ್ಮಹತ್ಯೆ ಮಾಡ್ಕೊಂಡು ನಮ್ಗೆಲ್ಲ ಕೆಲವು ಕತೆ ಕಟ್ಬಿಟ್ಟಾಳು. ನರೋತ್ತಮ್ ಮೂಗೆಳೆದ. ಹೊಟ್ಟೆ ತುಂಬ್ದವ್ರಿಗೆ ಏನ್ ಗೊತ್ತು ಹಸ್ವಿನ್ ಸಂಕಟ. ನಿಂಗೆ ಎಲ್ಲ ಗ್ರೀನ್ ಸಿಗ್ನಲ್ ಇದೆ, ಆದ್ರೆ ಪುರುಷೋತ್ತಮ್ಗೋಸ್ಕರ ನಾವು ಮಾಡ್ಲೇಬೇಕು. ಅವನ ಬಗ್ಗೆ ಯೋಚನೆ ಮಾಡು. ಮೊದ್ಲೇ ಆ ಹುಡ್ಗಿಗೆ ಹೇಳ್ಬಿಡೋಣ, ಇದು ಬರೀ ನಾಟಕ. ಹಣ ತಗೋ, ನಾಟಕ ಮಾಡು, ಲಾಸ್ಟ್ ಸೀನ್ ಮುಗ್ದು ಪರ್ದೆ ಬಿಟ್ಮೇಲೆ ಮನೆಗೆ ಹೋಗು ಅಂತ. ಅವಳಿಗೂ ಹಣದ ತೊಂದರೆ ಇದೆ. ಸುಬ್ರಹ್ಮಣ್ಯನವರು ವಿನಾಕಾರಣ ಅವಳ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅದು ಡೇಂಜರ್ ಸಿಗ್ನಲ್. ಸರಿಯಪ್ಪ, ನೀವಿಬ್ರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಮಿಬ್ರನ್ನ ಎಳಿಬೇಡಿ, ಆಮೇಲೆ ಅಸ್ಲಿಗೆ ಮೋಸವಾದಿತ್ತು. ಎದುರುಬೇಡ ನರು, ಗಾಡಿ ಸ್ಟಾರ್ಟ್ ಮಾಡಿ ಫಸ್ಟ್ ಗೇರ್ ಹಾಕೋದ್ ನಾವಿಬ್ರು. ಗಾಡಿ ಪುರುಷೋತ್ತಮ್ನೇ ಓಡಿಸ್ಲಿ ಬಿಡು. ಒಲ್ಲದ ಮನಸ್ಸಿನಿಂದಲೇ ನರೋತ್ತಮ್ ಒಪ್ಪಿಕೊಂಡ. ರಿಮ್ಜಿಮ್ ಅನುಮಾನಿಸುತ್ತಲೇ ಲಂಚ್ ಬ್ರೇಕ್ನಲ್ಲಿ ಶಚಿಯ ಬಳಿಗೆ ಹೋದ್ಲು. ತನ್ನ ಬಳಿ ರಿಮ್ಜಿಮ್ ಬಂದು ಕುಳಿತಾಗ ಶಚಿಗೆ ಅಚ್ಚರಿ. ತಾನು ಅಂತಸ್ತಿನಲ್ಲಿ ಅವಳಿಗಿಂತ ಕಡಿಮೆ ಎಂದು ಭಾವಿಸಿದ್ದ ಅವಳು ತಾನಾಗಿಯೇ ಬಂದು ಸಮನಾಗಿ ತನ್ನ ಬಳಿ ಬಂದು ಕೂಡುವ ಪ್ರಮೇಯವಾದ್ರೂ ಏನು? ಶಚಿ, ಇವತ್ತ್ಯಾಕೋ ತುಂಬಾ ಸಪ್ಪಗಿದ್ಯಾ? ಶಚಿ ಅವಳ ಮಾತಿಗೆ ಕಿರುನಕ್ಕಳಷ್ಟೆ. ನಿನ್ನ ಅಕ್ಕನ ಮದ್ವೆ ವಿಷಯ ತಿಳಿತು, ನಿಂಗೊಂದು ಸಜೆಷನ್ ಕೊಡ್ಲಾ? ರಿಮ್ಜಿಮ್ ಕೇಳಿದಳು. ಸಜೆಷನ್ ಕೊಟ್ರೆ ತಗೋತೀನಿ, ಆದ್ರೆ ಪ್ರಾಕ್ಟಿಕಲ್ ಆಗಿರ್ಬೇಕಷ್ಟೆ. ಶಚಿಗೆ ಎಲ್ಲರೂ ಶ್ಯಾಮಲನ ಮದ್ವೆ ಬಗ್ಗೆ ಅಷ್ಟು ಆಸಕ್ತಿ ವಹಿಸೋದು ಸರಿ ಬರಲಿಲ್ಲ. ನೀನ್ ಯಾಕೆ ಲೋನ್ಗೆ ಅಪ್ಲೈ ಮಾಡಬಾರ್ದು? ಇನ್ನೂ ಸೇರಿ ನೆಟ್ಟಗೆ 1 ತಿಂಗಳಾಗಿಲ್ಲ, ನಂಗೆ ಯಾರು ಲೋನ್ ಕೊಡ್ತಾರೆ? ಸ್ಪೆಷಲ್ ಕೇಸ್ನಲ್ಲಿ ಕೊಡ್ತಾರೆ. ನಮ್ ಟೈಪಿಸ್ಟ್ ಕೆಂಪ್ರಾಜ್ ಇಲ್ವಾ, ಅವ್ರ ಹೆಂಡತಿಗೆ ಶುಗರ್ ಕಾಯಿಲೆಯಾದಾಗ 10,000 ಲೋನ್ ಕೇಳಿದ್ರು, ತಕ್ಷಣ ಕೊಟ್ಬಿಟ್ರು. ಈಗ ತಿಂಗಳಿಗೆ 100 ರೂಪಾಯಿ ಇಟ್ಕೋತಾ ಬಂದಿದಾರಷ್ಟೆ. ಅವನು ಲೋನ್ಗೆ ಅಪ್ಲೈ ಮಾಡಿದಾಗ ಸೇರಿ 4 ತಿಂಗಳಾಗಿತ್ತಷ್ಟೆ. ನೀನ್ ಯಾಕೆ ಟ್ರೈ ಮಾಡಬಾರ್ದು? ನಾನು ಕ್ಯಾಲ್ಕುಲೇಟ್ ಮಾಡಿ ನೋಡಿದೆ, ಧಾರಾಳವಾಗಿ 25,000 ಕೇಳ್ಬೋದು. ತಿಂಗಳಿಗೆ 100 ರೂಪಾಯಿ ಹೋದ್ರೆ ಹೋಗ್ಲಿ, ಬೋನಸ್ ಗೀನಸ್ ಬಂದಾಗ ಅದನ್ನು ಕಟ್ಟಿದ್ರೆ ಮುಗ್ದೇ ಹೋಗುತ್ತೆ. ಶಚಿಯ ಮನಸ್ಸು ಡೋಲಾಯಮಾನವಾಯಿತು. ಶ್ಯಾಮಲನ ಸಪ್ಪೆ ಮುಖ, ನೀರವ ಕಂಬನಿ, ತಾಯಿಯ ದುಮ್ಮಾನ, ಶೋಕ ನೋಡಿ ಅವಳಿಗೆ ಎದೆ ಭಾರವಾಗಿತ್ತು. ಒಂದ್ ಕೈ ಏಕೆ ನೋಡಬಾರ್ದು? ಲೋನ್ಗೆ ಅಪ್ಲೈ ಮಾಡಿದ್ರಾಯ್ತು. ಶಿವಪ್ರಕಾಶ್ ಹೋಗಿ ಬರೋದ್ರಲ್ಲಿ ಯಾವುದಾದ್ರೊಂದು ಇತ್ಯರ್ಥವಾಗಲೇಬೇಕು. ಅವಳ ಮನದಲ್ಲಿ ಆಸೆಯ ಮುಂಬೆಳಕು ಮೂಡಿತು. ಲೋನ್ಗೆ ಅಪ್ಲೈ ಮಾಡಬೇಕಾದ್ರೆ ಏನ್ ಮಾಡಬೇಕು? ಎಲ್ಲ ನಾನು ಹೇಳ್ತೀನಿ ಬಾ. ರಿಮ್ಜಿಮ್ ಅವಳನ್ನ ವೇಟಿಂಗ್ ರೂಮ್ಗೆ ಕರೆದೊಯ್ದ್ಲು. ನಂಗೆ MDಗೆ ಇದನ್ನ ಕೊಡೋಕೆ ಒಂಥರ ಆಗುತ್ತೆ. ಎಲ್ಲ ಬರೆದು ಮುಗಿದ್ಮೇಲೆ ಶಚಿ ಎದರಿದಳು. ನೀನ್ ಯಾಕೆ ಕೊಡ್ಬೇಕು? ಪುಟ್ರಾಮು ಕೈಯಲ್ಲಿ ಕಳಿಸ್ಬಿಡು, ಏನಾಗುತ್ತೆ? ಹಣ್ಣು ಕಾಯೋ, ನಾಳೆ ಗೊತ್ತಾಗುತ್ತೆ. ರಿಮ್ಜಿಮ್ ಅಭಯ ನೀಡಿದ್ಲು. ಮನೆಗೆ ಹಿಂತಿರುಗುವಾಗ ಶಚಿ ಶ್ಯಾಮಲನಿಗಾಗಿ ಮಲ್ಲಿಗೆ ದಂಡನ್ನ ಕೊಂಡ್ಲು. ಅವಳು ಲೋನ್ ಬೇಡಿ ಅಪ್ಲಿಕೇಶನ್ ಹಾಕಿದ್ದೆ ಅವಳ ಮನಸ್ಸಿಗೆ ಎಷ್ಟೋ ನೆಮ್ಮದಿ ತಂದಿತ್ತು. ಹೂ ಹಿಡಿದು ಮನೆಗೆ ಬಂದಾಗ ಬಾಗಿಲಲ್ಲಿ ಶ್ರೀರಾಮ್ ಎದುರಾದ. ಏನು, ಅಮ್ಮೋರ್ ದರ್ಶನವೇ ಅಪರೂಪ ಆಗೋಯ್ತು? ಅಮ್ಮೋರು ಅಪರೂಪ ಆದ್ರೆ ಚೆನ್ನ, ಜಗಳ ಕದನ ಕಡಿಮೆ ಆಗುತ್ತೆ, ನಮ್ಮನೆ ಪರಿಸರನೂ ನೆಮ್ಮದಿಯಾಗಿರುತ್ತೆ. ಶಚಿ ಗಡುಸಾಗಿಯೇ ಉತ್ತರಿಸಿದ್ಲು. ಏನಾಯ್ತು, ನಿನ್ನ ಹೆಣ್ಣು ನೋಡಿದ ವಿಚಾರ? ನನ್ನ ಹೆಣ್ಣಿನ ವಿಚಾರ ಆಗಿರ್ಲಿ, ನಿನ್ ಆಫೀಸ್ ಗಿರಿ ಏನನ್ಸುತ್ತೆ? ಫಸ್ಟ್ ಕ್ಲಾಸ್ ಆಗಿದೆ. ಅಲ್ಲಿ ನಾನೇ ರಾಣಿ ಗೊತ್ತಾ? ನೀನು ರಾಣಿ ಆಗ್ಬೇಕಾದ್ರೆ ರಾಜನೂ ಇರ್ಲೇಬೇಕಲ್ವಾ? ಶ್ರೀರಾಮ್ ಹೇಳಿದಾಗ ಶಚಿ ಸೊಟ್ಟಗೆ ನಕ್ಳು. ನಿನ್ ವಕ್ರ ಬುದ್ಧಿ ಆಗ್ಲೇ ಬಿಚ್ಚಿದ್ಯಲ್ಲ. ನೀನು ನಮ್ಮಮ್ಮನ ಮುಂದೆ ಇಲ್ಲ ಸಲ್ಲದ್ದೆಲ್ಲ ಹೇಳಿ ನನ್ನ ಕೆಲ್ಸಕ್ಕೆ ಮಣ್ಣು ಹಾಕೋದ್ರಲ್ಲಿದ್ಯಲ್ಲ. ಈಗ ನೋಡು, ಅಮ್ಮಂಗೆ ಗೊತ್ತಾಗಿದೆ ನೀನೆಷ್ಟು ಸುಳ್ಳುಬುರ್ಕ ಅಂತ. ಶ್ರೀರಾಮನ್ ಮುಖ ಒಮ್ಮೆಗೆ ಗಂಭೀರವಾಯಿತು. ಶಚಿ, ನಿನ್ ಕೆಲ್ಸಕ್ಕೆ ಮಣ್ಣು ಹಾಕ್ಬೇಕು ಅಂತ ನಾನೇನು ಹೇಳಿಲ್ಲ, ನಿನ್ ಲೈಫ್ ಹಾಳಾಗ್ಬಾರ್ದು ಅಂತ ಹೇಳ್ದೆ. ಆ 3 ಜನ ಬ್ರದರ್ಸ್ ತುಂಬಾ ಸ್ಕೀಮಿಂಗ್ ಅಂತ ಕೇಳಿದ್ದೆ, ಅದಕ್ಕೆ ಹೇಳಿದ್ದು. ನೀನು ಚೆನ್ನಾಗಿದೆ ಅಂದಮೇಲೆ ಆಯ್ತಮ್ಮ,
ಇನ್ಯಾಕ ಮಾತು? ಏನೇ ಶಚಿ, ಬಾಗ್ಲಲ್ಲೇ ಮಾತಾಡ್ತಾ ನಿಂತ್ಬಿಟ್ಟೆ. ಯಾಕೆ, ಆಫೀಸ್ ಕೆಲಸ ಸಾಕಾಗಿಲ್ವೇ? ಕಾಫಿ ಕುಡ್ದು ತಿಂಡಿ ತಿಂದು ಆಮೇಲೆ ಅವನ ಜೊತೆ ಮಾತಿಗೆ ನಿಂತ್ಕೊ. ಶಾರದಮ್ಮ ಮಗಳನ್ನ ನಯವಾಗಿ ಗದರಿಕೊಂಡ್ರು. ಹುಡುಗಿಗೆ ಒತ್ತು ಗೊತ್ತು ಒಂದು ತಿಳಿಯಲ್ಲ. ನಾನೇನು ಮಾತಾಡ್ತಾ ನಿಂತಿಲ್ಲ. ಇವನೇ ದಾರಿಗಡ್ಡವಾಗಿ ವೈರಾವಣನ ಹಾಗೆ ಬಂದು ನಿಂತು ಮಾತಾಡಿಸ್ತಾ ಇರೋದು. ಇವನ್ ಮುಖ ನೋಡಿ ಹೆಣ್ಣು ಒಪ್ಪಿಲ್ವೇನೋ, ಇಲ್ಲಿ ಬಂದು ನಮ್ಮೇಲ್ ರೋಪ್ ಹಾಕ್ತಾನೆ. ಶಚಿ ಶ್ರೀರಾಮನತ್ತ ಕಿಡಿನೋಟ ಬೀರಿ ಒಳ ನಡೆದ್ಲು. ಅಮ್ಮ, ಶ್ಯಾಮಲ ಎಲ್ಲಿ? ಅವಳಿಗೋಸ್ಕರ ಹೂ ತಂದಿದ್ದೀನಿ. ಒಳಗೆ ರೂಮ್ನಲ್ಲಿ ಸೇರ್ಕೊಂಡಿದ್ದಾಳೆ ನೋಡು. ಶಾರದಮ್ಮ ಶ್ರೀರಾಮನ ಬಳಿ ಮಾತಿಗೆ ನಿಂತ್ರು. ಶಚಿ ರೂಮಿನಲ್ಲಿ ಏನೋ ಯೋಚಿಸುತ್ತಾ ಕುಳಿತಿದ್ದ ಶ್ಯಾಮಲನ ಮುಂದೆ ಹೂವು ಹಿಡಿದ್ಲು. ನೋಡು, ಎಷ್ಟು ಗಮ್ ಅಂತ ಇದೆ, ಮುಡ್ಕೊ. ನಂಗೇನು ಬೇಡ್ವೆ, ನೀನೇ ಮುಟ್ಕೊ. ಶ್ಯಾಮಲ ಮುಖ ತಿರುಗಿಸಿದ್ಲು. ನಂಗೆ ಅದೊಂದು ಬೇರೆ ಕೇಡು. ಅಂತ ಕೇಡೇನ್ ಬಂದಿಲ್ಲ, ಬರೋದೂ ಇಲ್ಲ. ನಾನಿರೋ ತನಕ ನೀನು ಏನು ಕೊರಗಬೇಕಾಗಿಲ್ಲ. ನಾನು ಲೋನ್ಗೆ ಅಪ್ಲೈ ಮಾಡಿದ್ದೀನಿ. ರಿಮ್ ಜಿಮ್ ಎಲ್ಪ್ ಮಾಡ್ತೀನಿ ಅಂತ ಅಂದಿದ್ದಾಳೆ. ಸರ್ವೋತ್ತಮ್ ಕೂಡ ಹಾಗೆ ಅಂದ್ರು. ಶ್ಯಾಮಲ ಶಚಿಯ ಕೈ ಹಿಡಿದ್ಲು. ಅಮ್ಮನ್ ಕೇಳ್ದೆ ಯಾಕೆ ಅದಕ್ಕೆಲ್ಲ ಕೈ ಹಾಕ್ತಿ? ಲೋನ್ ತಗೊಂಡ್ರೆ ಅದನ್ನ ತೀರ್ಸೋ ಭಾರ ನಿಂದೇ ಆಗುತ್ತೆ. ನೀನು ಅಲ್ಲಿವರೆಗೂ ಅಲ್ಲೇ ಕೆಲಸ ಮಾಡ್ಲೇಬೇಕಾಗತ್ತೆ. ಲೋನು ಬೇಡ, ಏನು ಬೇಡ, ಸುಮ್ನಿರು. ಲೇ ಶ್ಯಾಮ್ಲಾ, ಒಳ್ಳೆ ಮುದ್ಕಿ ತರ ಮಾತಾಡ್ಬೇಡ. ತಿಂಗಳಿಗೆ 100 ರೂಪಾಯಿ ಇಟ್ಕೊಳ್ಳಿ, ಬೋನಸ್ ಎಲ್ಲ ಅದಕ್ಕೆ ಇಟ್ಕೊಳ್ಳಿ, ಏನು ತೊಂದರೆ ಆಗೋಲ್ಲ. ಸಿಕ್ಬಿಟ್ರೆ ಸಾಕು. ತಗೋ, ಏನು ಅಪಶಕ್ನ ನುಡಿಬೇಡ. ತಗೋ, ಸಂತೋಷದಿಂದ ಹೂ ತಂದ್ಕೊಟ್ಟಿದ್ದೀನಿ, ಮುಟ್ಕೋ. ಹೂವನ್ನು ಅವಳ ಮುಂದಿಟ್ಟು ಅಡಿಗೆ ಮನೆ ಹತ್ತ ನಡೆದ್ಲು. ಅವಳು ತಿಂಡಿ ಕಾಫಿ ಮುಗಿಸಿ ಮುಖ ತೊಳೆದು ಅಲಂಕರಿಸಿಕೊಂಡು ಗಾಯತ್ರಿ ಮನೆಗೆ ಹೊರಡಲು ಸಿದ್ಧವಾದಾಗ ಶಾರದಮ್ಮ ಅಸಮಾಧಾನಗೊಂಡ್ರು. ಈಗ ತಾನೇ ಆಫೀಸಿಂದ ಬಂದಿದ್ಯಾ, ತಿರ್ಗಾ ಎಲ್ಲಿಗೆ ತಿರ್ಗಾಡೋಕೆ ಹೋಗ್ತಿ? ಸುಮ್ಮನೆ ಮನೇಲಿದ್ದು ಸ್ವಲ್ಪ ಸುಧಾರಿಸ್ಕೋಬಾರ್ದಾ? ಆಫೀಸ್ನಲ್ಲಿ ಏನು ಕುಟ್ಟಿ ಬೀಸಿ ಅಗ್ದು ಮಾಡೋಲ್ಲಮ್ಮ, ಸಾಕಾಗೋಕೆ. ಕುತ್ಕೊಂಡೆ ಕುಡಿದ್ ನೀರು ಅಲ್ಲಾಡ್ದಂತಿರೋ ಕೆಲಸ, ಆಯಾಸ ಎಲ್ಲಾಗತ್ತೇಳು? ನಾನು ಗಾಯತ್ರಿ ಮನೆಗೆ ಹೋಗ್ಲೇಬೇಕು. ಅವಳಿಗೆ ತುಂಬ ವಿಷಯ ಹೇಳ್ಬೇಕು. ಶಚಿ ಹೊರಗಡೆ ಇಟ್ಲು. ಗೇಟಿನ ಬಳಿ ಶ್ರೀರಾಮ್ ನಿಂತೇ ಇದ್ದ. ಥು, ಇವನೊಬ್ಬ ಕಾಶಿಗೆ ಹೋಗ್ತಾ ಬೆಕ್ಕ ಅಡ್ಡ ಬಂದಾಗೆ ಬಂದ. ಮನಸ್ಸಿನಲ್ಲೇ ಗೊಣಗಿಕೊಂಡ್ಲು. ಎಲ್ಲಿಗೆ ಸವಾರಿ? ಅವನು ಅವಳನ್ನ ಪ್ರಶ್ನಿಸಿದಾಗ ಅವಳಿಗೆ ರೇಗಿತು. ನಿನ್ ಮಾವನ್ ಮನೆಗೆ, ಬಿರುಸಾಗಿ ಉತ್ತರಿಸಿ ಅವನನ್ನ ದಾಟಿಕೊಂಡು ಹೊರಟ್ಲು. ನಿಂಗೆ ಬಹಳ ಅಹಂಕಾರ ಶಚಿ, ಅದು ಎಂದಾದ್ರೂ ಅಡಗ್ಬೇಕು ನೋಡು. ಶ್ರೀರಾಮ್ ಹೇಳಿದಾಗ ಶಚಿ ಅವನತ್ತ ತಿರುಗಿಯೂ ನೋಡದೆ ಹೊರಟಳು. ಮುಂದುವರೆಯುವುದು.